डीके शिवकुमार की राहुल गांधी के सोनिया गांधी के मल्लिकार्जुन खड़गे के रामैया की डीके 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 कांग्रेस पार्टी की ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಡಿಕೆ 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 ಪಾರ್ಟಿ की ಡಿಕೆ ಡಿಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಈವರೆಗೂ ಸೇವೆ ಸಲ್ಲಿಸಿಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಪಕ್ಷದ ವರಿಷ್ಠರ ತೀರ್ಮಾನದಂತೆ ನಾಳೆ ಸಂಜೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಂತೆ ಇವತ್ತು ಒಂದು ಆದೇಶ ಆಗಿದೆ. CLP ನಾಯಕರಾಗಿ ಕೂಡ ಎಲೆಕ್ಟ್ ಆಗಿದ್ದಾರೆ ಮತ್ತು ನಾಳೆ ಪ್ರಮಾಣ ವಚನ ಕೂಡ ಸ್ವೀಕರಿಸ್ತಾ ಇದ್ದಾರೆ. ಹಾಗಾಗಿ ಈ ಭಾಗದ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಏನಿದ್ದೀವಿ ಇಷ್ಟು ವರ್ಷ ಅಂದರೆ ಕಳೆದ ಸುಮಾರು 3 ವರ್ಷಗಳಿಂದನೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನು ಒಂದು ಕಾಂಗ್ರೆಸ್ ಸರ್ಕಾರ ಇಡೀ ನಾಡಿನ ಜನಕ್ಕೆ ಉತ್ತಮವಾದಂಥ ಒಂದು ಕೆಲಸ ಮಾಡ್ಕೊಂಡು ಬಂದಿತ್ತು. ಆ ಕೆಲಸನ ನಾಳೆಯಿಂದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಇಡೀ ಒಂದು ಕರ್ನಾಟಕದ ಜನಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಒಳ್ಳೇದು ಮಾಡ್ತಾರೆ. ಕರ್ನಾಟಕ ಒಂದು ಹೊಸ ಒಂದು ಪ್ರಗತಿಯ ಒಂದು ದಿಕ್ಕಿನಲ್ಲಿ ನಾಳೆಯಿಂದ ಮೂಡುತ್ತೆ ಅನ್ನತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಇದ್ದು, ಜೊತೆಗೆ ನಮ್ಮ ಒಂದು ಕೃಷ್ಣರಾಜ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಒಂದಾಗಿ ಇವತ್ತು ಸಿಹಿ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ನಡೆಸ್ತಾ ಇದ್ದೀವಿ. CM ತವರು ಕ್ಷೇತ್ರದಲ್ಲಿ ಒಂದಷ್ಟು ಅಸಮಾಧಾನ ಇದೆ, ಯಾಕೆಂದರೆ ಹೋಗುವಂಥ ವಿಶ್ವಾಸ ಇದೆ. ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿದಂಥ ನಂತರ ಅವರು ಡೆಲ್ಲಿನಲ್ಲಿ ಸೇರೋ ದಿವಸ ನಾನು ಕೂಡ ಇದ್ದೇ ಇವತ್ತು ಡೆಲ್ಲಿನಲ್ಲಿ, ಇನ್ನು ಸಣ್ಣ ಹುಡುಗನ ಯೂತ್ ಕಾಂಗ್ರೆಸ್ನಲ್ಲಿ ಅವಾಗ. ಅದಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸರಿಸುಮಾರು 8 ರಿಂದ 9 ವರ್ಷ ಲೀಡರ್ ಆಫ್ ಅಪೋಸಿಷನ್ ಆಗಿ, ವಿರೋಧ ಪಕ್ಷ ನಾಯಕರಾಗಿ, ತದನಂತರ 8 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಆಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಾಲಂಟ್ರಿಯಾಗಿ ಹೇಳಿದ್ದಾರೆ, ನಾನು ಯಾವುದೇ ಬೇಸರ ಇಲ್ಲ, ಏನು ಒಪ್ಪಂದ ಆಗಿತ್ತು ಹೈಕಮಾಂಡ್ ಮುಂದೆ ಅದ್ರ ಪ್ರಕಾರ ನಾನು ಬಿಟ್ಕೊಟ್ಟಿದ್ದೀನಿ ಅಂತ. ಈಗ ಅವ್ರಿಗೂ ಕೂಡ ರೆಸ್ಟ್ ಬೇಕು. ನಿಜ, ಈಗ ನಮ್ಮ ಒಂದು ಮನಸ್ಸಿನಲ್ಲಿ ಅವರ ಒಂದು ಅಭಿಮಾನಿಗಳಾಗಿ ಇದ್ಕೊಂಡು ಕೆಲವರು ನಾವು ಇನ್ನೂ ಒಂದು 100 ವರ್ಷ ಇರಲಿ ಬಯಸ್ತೀವಿ. ಆದರೆ ಪ್ರಕೃತಿಗೆ ತಂದೆ ಆದಂಥ ಒಂದು ಸ್ವಭಾವ ಇರುತ್ತೆ, ಅವ್ರಿಗೂ ಕೂಡ ಒಂದು ರೆಸ್ಟ್ ಬೇಕು, ಅವ್ರಿಗೂ ಆದಂಥ ಒಂದು ವೈಯಕ್ತಿಕ ಜೀವನ ಇರುತ್ತೆ ಅಲ್ವೇ. ಹಾಗಾಗಿ ಇವತ್ತು ಡಿ ಕೆ ಸಾಹೇಬರಿಗೆ ಆ ಒಂದು ಜವಾಬ್ದಾರಿ ವಹಿಸಿರೋದ್ರಿಂದ ಮುಂದಿನ 2 ವರ್ಷಗಳ ಕಾಲ ಇಡೀ ಕರ್ನಾಟಕಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಕೆಲಸ ಮತ್ತು ಪಕ್ಷ ಸಂಘಟನೆ ಕೂಡ ಡಿ ಕೆ ಶಿವಕುಮಾರ್ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಇಡೀ ಒಂದು ಕರ್ನಾಟಕ ಕಾಂಗ್ರೆಸ್ನಲ್ಲೇ ಒಂದು ಸಂಚಲನ ಮೂಡಿಸಿದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ವಿಶೇಷವಾಗಿ ನಾನು ಬೆಳಗ್ಗೆ ಕೂಡ ಮೀಡಿಯಾಗೆ ಮಾತಾಡ್ತಾ ಕೇಳ್ಕೊಂಡಿದ್ದೀನಿ, ಕಾರ್ಯಕರ್ತರನ್ನ ಇಮ್ಮಿಡಿಯೇಟಾಗಿ ಗುರುತಿಸಿ ನಿಗಮ ಮಂಡಳಿಗಳಿಗೆ ಕಾರ್ಯಕರ್ತರಿಗೆ ಫಸ್ಟು ನಾನು ನನಗೋಸ್ಕರ ಕೇಳ್ಕೊತಾ ಇಲ್ಲ, ನಿಗಮ ಮಂಡಳಿಗಳಿಗೆ ಕಾರ್ಯಕರ್ತರಿಗೆ ಏನು ಸದಸ್ಯರ ಪೋಸ್ಟ್ಗಳು ಖಾಲಿ ಇದ್ದಾವೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಒಂದು 3 ವಾರ 4 ವಾರದ ಒಳಗಡೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಗುರುತಿಸಿ ಕಾರ್ಯಕರ್ತರಿಗೆ ಅದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೋರ್ಕೊತಾರೆ. ಯಾವುದೇ ಕಾರಣಕ್ಕೂ MLCಗಾಗಲಿ ರಾಜ್ಯಸಭೆಗೆ ಅರ್ಜಿ ಕೂಡ ಆಗಿಲ್ಲ. ನಾನು ಕೃಷ್ಣರಾಜ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಓದ್ಸಲಿನೂ ಆಗಿದೆ, ಮುಂದೆನೂ ಕೂಡ ಆಗಿರ್ತೀವಿ. ಮುಂದೆ ಈಗ ಸದ್ಯಕ್ಕೆ ಆಕಾಂಕ್ಷೆಯಿಂದ ಬೇರೆ ಯಾವುದಾದ್ರೂ ನಿಗಮ ಮಂಡಳಿ ಇನ್ನೊಂದು ಮತ್ತೊಂದು ಪಕ್ಷಕ್ಕೆ ವರಿಷ್ಠರಿಗೆ ಬಿಟ್ಟಂಥ ತೀರ್ಮಾನ, ಆಕಾಂಕ್ಷಿ ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ನಾನು ಕೂಡ ಹೋದ್ಸರಿ ಪಕ್ಷಕ್ಕೆ ದುಡಿದು ಟಿಕೆಟಿಂದ ವಂಚಿತನಾಗಿದ್ದೀನಿ. ನಮ್ಮ ಸಮುದಾಯಕ್ಕೂ ಕೂಡ ಒಂದು ರೆಪ್ರೆಸೆಂಟೇಷನ್ ಕೊಡಬೇಕು. ಹಾಗಾಗಿ ನಂದು ಒಂದು ಮನವಿ ಮಾಡಿಕೊಂಡಿದ್ದೀನಿ. ಯೂತ್ ಕಾಂಗ್ರೆಸ್ NSUವಿಂದ ಬಂದಿರೋನು ನಾನು ಕೂಡ. ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಸಹಜವಾಗಿ ಕೇಳ್ಕೊಂಡಿದ್ದೀನಿ. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.